ಹಾಸನದಲ್ಲಿ ಅರ್ಧಕ್ಕೆ ನಿಂತು ಹೋಗಿದೆ ರೈಲ್ವೆ ಬ್ರಿಡ್ಜ್ ಕಾಮಗಾರಿ. ತಾಲೂಕು ಕೇಂದ್ರದಲ್ಲಿ ಕಾಮಗಾರಿ ಪೂರ್ಣವಾಗಿ ಎಷ್ಟೋ ದಿನಗಳಾಗುಂಟು. ಜಿಲ್ಲಾ ಕೇಂದ್ರದಲ್ಲಿ ಪೂರ್ಣವಾಗ್ತಾ ಇದೆ. ಹೊಳೆನರಸೀಪುರದ ಮೇಲ್ಸೇತುವೆ ಕಾಮಗಾರಿ ಪೂರ್ಣವಾಗಿ ಹೋಗಿದೆ. ಹಾಸನದಲ್ಲಿ ಮಾತ್ರ 115 ಕೋಟಿಯ ಕಾಮಗಾರಿ ಕಂಪ್ಲೀಟ್ ಬಂದಾಗಿದೆ. ರಾಜಕೀಯ ಇಚ್ಛಾಶಕ್ತಿ ಹೇಗಿರಬೇಕು ಅನ್ನೋದನ್ನ ಇದು ಹೇಳುತ್ತೆ. ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯ ಕಾರಣಕ್ಕಾಗಿ ಹಾಸನ ನಗರದ ರೈಲ್ವೆ ಬ್ರಿಡ್ಜ್ ಹಾಗೆ ಉಳಿದುಕೊಂಡಿದೆ. ನಿರ್ಲಕ್ಷ್ಯತೆ. ಹಾಸನದ ರೈಲ್ವೆ ಮೇಲ್ಸೇತುವೆ ಹಾಗೆ ಉಳ್ಕೊಂಡಿದೆ. NR ಸರ್ಕಲ್ನಿಂದ ಹೊಸ ಕೋರ್ಟ್ನವರೆಗೆ ನಡೀತಾ ಇರುವಂಥ ಕಾಮಗಾರಿ ನೋಡಿ. ಇದು ಬಹುತೇಕ ನಾವು ಕಂಡ ಹಾಗೆ 10 ವರ್ಷಕ್ಕೂ ಹೆಚ್ಚು ಕಾಲ ಆಯಿತು. ಬಸ್ ಸ್ಟ್ಯಾಂಡ್ ಇದೆ, ಕೋರ್ಟ್ ಇದೆ, ಆ ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂಥ ಅರಕಲಗೂಡು ಬೇರೆ ಬೇರೆ ಭಾಗಗಳಿಗೆ ಹೋಗಬೇಕಾಗತ್ತೆ. ಈ ಭಾಗಕ್ಕೆ ಹೋಗಬೇಕು ಅಂದರೆ ರೈಲ್ವೆ ಬ್ರಿಡ್ಜ್ ಬೇಕು. ಶಾಲಾ ಮಕ್ಕಳು ರೈಲ್ವೆ ಸೇತುವೆಯನ್ನು ಅಥವಾ ರೈಲ್ವೆ ಹಳಿಗಳ ಮೇಲೆ ಹೋಗುವಂಥ ಸಮಸ್ಯೆ ಇತ್ತು. ಈಗೇನು ಸುಧಾರಿಸಿದೆ, ಆಗ್ತಾ ಇದೆ ಅಂತ ಹೇಳಿದ್ರೆ ಇನ್ನೂ ಕಂಪ್ಲೀಟ್ ಆಗ್ತಾ ಇಲ್ಲ. ಯಾವ ಕರ್ಮ ಇದು ಅಂತ ಜನ ಮಾತಾಡ್ಕೊತಿದ್ದಾರೆ. ಹೊಳೆನರಸೀಪುರದ ಶಾಸಕ ರೇವಣ್ಣ ಅವರು ಹೇಗೆ ಅದನ್ನು ಇಚ್ಛಾಶಕ್ತಿಯನ್ನು ಕೊಟ್ಟು ಕಂಪ್ಲೀಟ್ ಮಾಡ್ಕೊಂಡ್ರು, ಯಾಕೆ ಹಾಸನದಲ್ಲಿ ಹಾಗೆ ಉಳಿದಿದೆ ಅಂತ ಜನ ಬೇಸತ್ತಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬಹು ವರ್ಷಗಳ ಕನಸಿನ ರೈಲ್ವೆ ಮೇಲ್ಸೇತುವೆ ಇದು. NR ಸರ್ಕಲ್ನಿಂದ ಹೊಸ ಕೋರ್ಟ್ನರಿಗೆ ಹೋಗ್ತಕ್ಕಂತಹ ಬಹಳ ಮಹತ್ವದ ಮೇಲ್ಸೇತುವೆ ಕೂಡ ಇದಾಗಿದೆ. ಈ ಸೇತುವೆ ಆಗುತ್ತೆ ಅನ್ನೋದು ಸಾಕಷ್ಟು ಜನರ ಕನಸುಗಳಾಗಿತ್ತು. ಆದರೆ ಈಗ ಕನಸು ನನಸಾಗೆ ಉಳಿಯುವಂತಹ ಕಾಲ ಸನ್ನಿಹಿತ ಆಗ್ತಾ ಇದೆಯಾ ಅನ್ನುವ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಸುಮಾರು 115 ಕೋಟಿಯ ಪ್ರಾಜೆಕ್ಟ್ ಕೂಡ ಇದಾಗಿದೆ. ಆದರೆ ರಾಜಕಾರಣಿಗಳ ಒಂದು ರೀತಿಯ ಅಸಡ್ಡೆತನವ ಅಥವಾ ನಿರ್ಲಕ್ಷ್ಯನ ಅಥವಾ ಇನ್ನೊಂದ ಅನ್ನೋದು ಕೂಡ ಇದರಲ್ಲಿ ಸಾಕಷ್ಟು ಎದ್ದು ಕಾಣಿಸ್ತಾ ಇರುವಂಥದ್ದು. ಈಗ ನಾವು NR ಸರ್ಕಲ್ನ ರೈಲ್ವೆಯ ಮೇಲ್ಸೇತುವೆ ಬಳಿ ಕೂಡ ಈಗಾಗಲೇ ಇರುವಂಥದ್ದು. ಈಗಾಗಲೇ ನೋಡ್ತಾ ಇರ್ಬೋದು, ಒಂದು ಕಡೆ ರಸ್ತೆ ಸಂಪೂರ್ಣವಾಗಿ ಓಪನ್ ಆಗಿದೆ. NR ಸರ್ಕಲ್ನಿಂದ ಮತ್ತು ಹೊಸ ಕೋರ್ಟ್ ಅಂದರೆ ಚನ್ನಪಟ್ಟಣದ ಕಡೆಗೆ ಹೋಗ್ತಕ್ಕಂತಹ ಹೊಸ ಕೋರ್ಟ್ ಕಡೆಗೆ ಹೋಗ್ತಕ್ಕಂತಹ ಒಂದು ಕಡೆಯ ರಸ್ತೆ ಸಂಪೂರ್ಣವಾಗಿ ಮುಗಿದಿದೆ. ಅಲ್ಲಿ ವಾಹನಗಳು ಕೂಡ ಓಡಾಡ್ತಾ ಇದೆ. ಆದರೆ ಅದೇ ಪಕ್ಕದ ಇನ್ನೊಂದು ರೈಲ್ವೆ ಮೇಲ್ಸೇತುವೆಯ ಜಾಗ ಅಂದರೆ 1 ವೇ ಏನಿದೆ, ಇದು 2 ವೇ ರಸ್ತೆ. ಆದರೆ 1 ವೇ ಮಾತ್ರ ಈಗಾಗಲೇ ಓಪನ್ ಆಗಿದೆ. ಈಗಾಗಲೇ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ, ಸಂಪೂರ್ಣವಾಗಿ ಇನ್ನೂ ಓಪನ್ ಕೂಡ ಆಗಿಲ್ಲ. ಸುಮಾರು 115 ಕೋಟಿಗಳ ಹಣದ ಪ್ರಾಜೆಕ್ಟ್ ಕೂಡ ಇದಾಗಿದೆ. ಮತ್ತು ಜೊತೆಗೆ ನನ್ನ ಎಡಭಾಗದಲ್ಲಿ ಈಗಾಗಲೇ ಅರ್ಧಂಬರ್ಧ ಕಾಮಗಾರಿ ಆಗಿರುವಂತಹ ದೃಶ್ಯಗಳು ಕೂಡ ಈಗಾಗಲೇ ತೋರಿಸ್ತಾ ಇದ್ದೀವಿ. ಯಾಕಂತಂದರೆ ಕಬ್ಬಿಣದ ಸಲಾಕಿಯನ್ನು ಕಟ್ಟಿದ್ದಾರೆ, ಸಿಮೆಂಟ್ ಕಾಂಕ್ರೀಟ್ ಹಾಕಿದ್ದಾರೆ. ಆದರೆ ಕಾಮಗಾರಿಗೆ ಹಣದ ಕೊರತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಕೆಲಸ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಆದರೆ ಒಂದು ಚರ್ಚೆ ಆರಂಭವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಜಿಲ್ಲಾ ಕೇಂದ್ರಕ್ಕೆ ಬೇಕಾದಂತಹ ಮೇಲ್ಸೇತುವೆ ಗಣನೀಯವಾಗಿ ಅದರ ಕೆಲಸ ಇಳಿಮುಖವಾಗಿದೆ. ಅದೇ ತಾಲೂಕು ಕೇಂದ್ರದಲ್ಲಿ ಮೇಲ್ಸೇತುವೆ ಸಂಪೂರ್ಣವಾಗಿ ಕ್ಲಿಯರ್ ಆಗಿದೆ. ಇದಕ್ಕಿಂತ ಹಿಂದೆ ಮಾಡಿದಂತಹ ಕೆಲಸ ಅಂದರೆ ಹೊಳೆನರಸೀಪುರದಲ್ಲಿ ಇರ್ತಕ್ಕಂತಹ ರೈಲ್ವೆ ಮೇಲ್ಸೇತುವೆ ಈಗಾಗಲೇ ಸಂಪೂರ್ಣವಾಗಿ ಓಪನ್ ಆಗಿದೆ. ಅದರಲ್ಲಿ ವಾಹನಗಳು ಕೂಡ ಓಡಾಡ್ತಾ ಇದೆ. ಆದರೆ ಜಿಲ್ಲಾ ಕೇಂದ್ರಕ್ಕೆ ಬೇಕಾದಂತಹ ಏನು ಈ ರೈಲ್ವೆ ಮೇಲ್ಸೇತುವೆ ಏನಿದೆ, ರೈಲ್ವೆ ಮೇಲ್ಸೇತುವೆ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿರ್ತಕ್ಕಂಥದ್ದು. ಈಗಾಗಲೇ ಒಂದು ಕಡೆ ಇಲ್ಲಿ JDSನ 2 ಬಾರಿ 3 ಬಾರಿ MP ಆಗಿದ್ದಂತಹ ಸಂದರ್ಭದಲ್ಲಿ ಈ ಕೆಲಸ ಶುರುವಾಗಿದ್ದು, ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ಒಂದಿಷ್ಟು ಫಂಡ್ ಮತ್ತು ಕೇಂದ್ರ ಸರ್ಕಾರದ ಇನ್ನೊಂದಿಷ್ಟು ಫಂಡ್, ಎರಡೂ ಫಂಡ್ನಲ್ಲಿ ಕೂಡ ಈ ಕೆಲಸ ಆಗಬೇಕಾಗಿತ್ತು. ಒಂದು ಇಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇರೋ ವಿಚಾರ ಏನು ಅಂತಂದರೆ, ಇಲ್ಲಿಗೆ ಬಂದಿದ್ದಂತಹ ಹಣ ಹಂಗ್ರಳ್ಳಿಯ ರೈಲ್ವೆ ಮೇಲ್ಸೇತುವೆ ಬ್ರಿಡ್ಜ್ಗೆ ಕೂಡ ಹೋಗಿದೆ. ಅದು ಈಗಾಗಲೇ 2 ಬಾರಿ ಕುಸಿದು ಬಿದ್ದಿರ್ತಕ್ಕಂಥದ್ದು. ಜೊತೆಗೆ ಕೆಲಸ ಕಾಮಗಾರಿ ಕೂಡ ಅಲ್ಲೂ ಮಂದಗತಿಯಲ್ಲಿ ಸಾಗ್ತಾ ಇದೆ. ಆದರೆ